ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ತೇಜಸ್ ಆ್ಯಂಡ್ ಮಯೂರ್ ತುಂಬ ಜಾಣರು. ಆಮೇಲೆ ತುಂಬ ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಅವರಿಗೆ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ಚಿತ್ರೀಕರಣದ ಸಮಯದಲ್ಲಿ ತಮಗೇನು ಬೇಕೋ ಅದರ ಬಗ್ಗೆ ಅವ್ರಿಗೆ ಸ್ಪಷ್ಟತೆ ಇತ್ತು. ಆಮೇಲೆ ನಾವೇನು ಇಷ್ಟು ವರ್ಷ ಆಗಿದೆ ಕಲಾವಿದರು ಬಂದು ಇವ್ರಿಗೆ ಹೇಗೆ ಹೇಳೋದಪ್ಪ ಅನ್ನೋ ಯಾವ ಹಿಂಜಕ್ಕೇನೂ ಇರಲಿಲ್ಲ. ಅವ್ರಿಗೆ ಎಂಥ ಒಂದು ಭಾವನೆ ನಮ್ಮಿಂದ ವ್ಯಕ್ತಪಡಿಸ್ಬೇಕಾಗಿತ್ತು ಅದನ್ನು ಸ್ಟ್ರಿಕ್ಟಾಗಿ ನಮ್ಮಿಂದ ತೆಗೆಯೋ ಪ್ರಯತ್ನ ಪಟ್ಟಿದ್ದಾರೆ. ನಾವು ಅವರನ್ನು ತೃಪ್ತಿಪಡಿಸೋದಕ್ಕೆ ನಾವು ಕಷ್ಟಪಟ್ಟಿದ್ದೀವಿ. ಯಾಕಂದರೆ ನಾವು ನಮ್ಮ ಒಂದು ಹಳೆ ತಲೆಗಳಿರುತ್ತಲ್ಲ, ಅವ್ರಿಗೊಂದು ಅಡ್ಡಗೋಡೆ ಇರುತ್ತೆ, ಏನೋ ನಾವೇ ತುಂಬ ಚೆನ್ನಾಗಿ ಮಾಡಿಬಿಡ್ತೀವಿ ಅಂತ. ನಾನು ನನ್ನ ವಿಷಯ ಹೇಳ್ತಿದ್ದೀನಿ ಅಷ್ಟೇ, ಎಲ್ಲರ ವಿಷಯನೂ ಹೇಳ್ತಿಲ್ಲ. ಆ ಒಂದು ಯಾವುದೋ ಎಲ್ಲ ಕಾಲದಲ್ಲೂ ಎಲ್ಲ ವಯಸ್ಸಲ್ಲೂ ಎಲ್ಲನೂ ಕಲ್ತ್ಕೋಬಹುದು ಅನ್ನೋಕ್ಕೆ ಇವರೇ ಸಾಕ್ಷಿ. ನಾನು ಎಲ್ಲ ಮರ್ತುಬಿಟ್ಟೆ, ನನ್ನ ಈ 31 ವರ್ಷದ ಅನುಭವನ ಎಲ್ಲ ಮರ್ತುಬಿಟ್ಟೆ. ಮತ್ತೆ ಹೊಸದಾಗಿ ಸ್ಟೂಡೆಂಟ್ ಆದೆ. ಇವ್ರ ಕೈಯಿಂದ ತುಂಬ ವಿಷಯಗಳನ್ನ ನಾನು ಕಲ್ತ್ಕೊಂಡೆ. ಎಷ್ಟೋ ಸತಿ ನಾವುಗಳು ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟಿರ್ತೀವಿ, ನಮಗೆ ಗೊತ್ತಿರಲ್ಲ ಅದು. ನಮ್ಮ ಪ್ರಕಾರ ನಾವು ತುಂಬ ಚೆನ್ನಾಗಿ ಮಾಡಿರ್ತೀವಿ, ಇನ್ನೂ ಒಂದು ಆತ್ಮವಿಶ್ವಾಸದಲ್ಲಿ ಮಾಡಿರ್ತೀವಿ. ಆದರೆ ಇವ್ರ ಜೊತೆ ಕೆಲಸ ಮಾಡಿದಾಗ ಎಂಥ ತಪ್ಪು ಕಲ್ಪನೆಯಲ್ಲಿದ್ದೆ ನಾನು. ಇದೆಲ್ಲ ನಾನು ಏನು ಮಾಡ್ತಿದ್ನೋ ಇರಬಹುದು, ಜನರು ಮೆಚ್ಚುಗೆ ಗಳಿಸಿರ್ಬೋದು, ಬಟ್ ಇದು ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಕೆಲಸವನ್ನು ಇವರು ನಮ್ಮಿಂದ ತೆಗೆಸಿದ್ದಾರೆ. ಏನೇ ನಿಮ್ಗೆ ಇಷ್ಟ ಆದರೂ ಆ ಕ್ರೆಡಿಟ್ ಅವರಿಬ್ಬರಿಗೂ ಹೋಗಬೇಕು. ಯಾಕೆಂದರೆ ಎಲ್ಲೂ ಅವರು ಕಾಂಪ್ರಮೈಸ್ ಅನ್ನೋದನ್ನು ಮಾಡ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ಅವರು ನಮಗೆ ಪ್ರೋತ್ಸಾಹನೂ ಕೊಡ್ತಾಯಿದ್ರು. ಹಾಗಂತ ಎಷ್ಟೋ ಜನ ಕೂಗಾಡ್ಕೊಂಡು ಸಿಡ್ಕಾಡ್ಕೊಂಡು ಡೈರೆಕ್ಟ್ ಮಾಡ್ತಾರೆ, ಅದೆಲ್ಲ ಅವರ ಜೋನರಲ್ಲಿ ಇರಲಿಲ್ಲ. ತುಂಬ ಸಮಾಧಾನವಾಗಿ ನಮಗೆ ನಮ್ಮ ವಯಸ್ಸಿಗೆ ಯಾವುದೇ ರೀತಿ ನಮ್ಮ ಈಗೋ ಹರ್ಟ್ ಆಗದೇ ಇರೋ ಹಾಗೆ ತುಂಬ ನಾಜೂಕಾಗಿ ನಮ್ಮ ಹತ್ರ ಕೆಲಸ ತೆಗೆಸಿದ್ದಾರೆ. ಅದಕ್ಕೆ ನಾನು ಅವರಿಬ್ಬರಿಗೂ ಧನ್ಯವಾದನೇ ಹೇಳ್ತೀನಿ. ಮತ್ತು ಮಯೂರ್ ಸಂಗೀತ ನನ್ನನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ನಾನಂತೂ ಆ 2 ಹಾಡುಗಳನ್ನು ಅದು ಎಷ್ಟು ಸತಿ ಕೇಳಿದ್ದೀನೋ ಗೊತ್ತಿಲ್ಲ. ಈ ದಬಾ ದಬಾ ಅಂತ ಈ ಕಾಲದ ಹಾಡುಗಳನ್ನು ಕೇಳಿ ಕೇಳಿ ಕಿವಿ ಮೇಲೆ ರಾಚೋ ಅಂತ ಹಾಡುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಮಯೂರ್ ಅವ್ರ ಹಾಡು, ಸಂಗೀತ, ಸಾಹಿತ್ಯ ಕೂಡ ಅದು ಎಷ್ಟು ಅರ್ಥಪೂರ್ಣವಾಗಿದೆ. ಮತ್ತು ಸಿನಿಮಾ ಸಂಭಾಷಣೆಗಳು ಕೂಡ ನಮಗೆ ಹೇಳೋಕ್ಕೆ ಕಷ್ಟ ಆಗ್ತಿರ್ಲಿಲ್ಲ, ಯಾಕೆಂದರೆ ನಮ್ಗೆ ಅದು ಅರ್ಥ ಆಗ್ತಾಯಿತ್ತು. ನಮಗೆ ಕನ್ವಿನ್ಸ್ ಆಗದೆ ನಾವು ಅದನ್ನು ಆಡಿಯನ್ಸ್ಗೆ ಕನ್ವೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಂಭಾಷಣೆಗಳು ಹೇಗಿತ್ತು ಅಂತಂದರೆ ಸಹಜವಾಗಿಯೇ ಇದೆ. ಒಂದು ಅಡುವಿನಲ್ಲಿ ಮಹತ್ತನ್ನು ಹೇಳ್ತಾರಲ್ಲ, ಆ ಥರ ಸಂಭಾಷಣೆಗಳು ಮಾಮೂಲಾಗಿ ಮಾತಾಡೋ ಥರನೇ ಇದ್ರೂ ಅದ್ರೊಳಗೆ ಏನೋ ತುಂಬ ದೊಡ್ಡ ವಿಷಯಗಳನ್ನ ಅವ್ರು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಸಂಭಾಷಣೆ ಕೂಡ ತುಂಬ ಮನಮುಟ್ಟವಾಗಿತ್ತು. ಇದೆಲ್ಲ ಬರೀ ನನ್ನ ಮತ್ತು ರಮೇಶ್ ಭಟ್ ಅವರ ಸಂಭಾಷಣೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಚಂದನ ಜೊತೆ ಇಲ್ಲ ಇದೆಯಲ್ಲ, ನಮ್ಮ 3 ಜನದ ಬಗ್ಗೆ ನಾನು ಮಾಡಿದ್ದ ಸೀನ್ಸಲ್ಲಿ ನಾವು 3 ಜನ ಇದ್ದಿದ್ದು, ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ. ಒಟ್ಟಾರೆ ನಮಗೆ ಎಲ್ಲ ತಂಡದವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪ್ರತಿಯೊಂದು ವಿಷಯಕ್ಕೂ ಗಮನ ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಒಂದು ಮನೇಲಿ ಒಬ್ಬ ತಾಯಿನ ಹೇಗೆ ನೋಡ್ಕೋತಾರೋ ಆ ಥರ ನೋಡಿಕೊಂಡ್ರು. ಆಮೇಲೆ ಈಗಿನ ಕಾಲದ ತಾಯಿನ ಮಕ್ಕಳು ನೋಡ್ಕೊಳ್ಳೋ ಥರ ಅಂತ ಅಂದ್ಕೋಬೇಡಿ. ಒಟ್ಟಲ್ಲಿ ನಿಜವಾಗ್ಲೇ ಒಂದು ಮಗ ಅಥವಾ ಮಕ್ಕಳು ತಾಯಿನ ನೋಡ್ಕೋತಾರಲ್ಲ ಆ ಥರ ನೋಡ್ಕೊಂಡಿದ್ದಾರೆ. ನಂಗೆ ತುಂಬ ಸಮಾಧಾನ ಇದೆ. ಮತ್ತು ಈ ಒಂದು ಒಳ್ಳೆ ಚಿತ್ರನ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು. ಇದ್ರ ಬಗ್ಗೆ ಒಳ್ಳೊಳ್ಳೆ ವಿಮರ್ಶೆ ಕೊಡಬೇಕು. ಆದರೆ ಅದನ್ನು ಏನು ಇಲ್ಲದೇ ಇರೋದನ್ನು ಹೇಳಿ ಅಂತ ಹೇಳ್ತಿಲ್ಲ, ಅಲ್ಲಿ ಏನು ಕಂಡಿದ್ದನ್ನು ಅದನ್ನು ಪ್ರಾಮಾಣಿಕವಾಗಿ ಹೇಳಿ ಅಂತ ಕೇಳ್ಕೊತೀನಿ. ಇನ್ನೊಂದು ವಿಷಯ ಇಲ್ಲಿ ಏನಾಗುತ್ತೆ ಅಂದರೆ, ಈಗಾಗಲೇ ಸೂಪರ್ ಸ್ಟಾರ್ ಅಂತ ಹೆಸರು ಮಾಡಿರೋರಿಗೆ ಪೇಪರ್ನಲ್ಲಿ ಏನು ಬಂದರೂ ಅವ್ರಿಗೇನು ಅದರಿಂದ ಯಾವ ವ್ಯತ್ಯಾಸ ಉಂಟಾಗಲ್ಲ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಒಂದು ಅಭಿಮಾನಿಗಳ ಒಂದು ಕೂಟ ಇರುತ್ತೆ. ಅವ್ರು ಹೇಗಾದರೂ ಮಾಡಿ ಸಿನಿಮಾನ ಗೆಲ್ಲಿಸ್ಬಿಡ್ತಾರೆ. ಆದರೆ ನಮ್ಮಂಥ ಹೊಸಬ್ರು, ನನ್ನನ್ನು ನಾವು ಹೊಸಬ್ರು ಅಂತಲೇ ಕರ್ಕೊಳ್ಳೋದು, ಈ ಹೊಸ ತಂಡ ಏನೇ ಕೆಲಸ ಮಾಡಿದ್ರು ಅದರೊಳಗೆ ತಪ್ಪು ಕಂಡು ಹಿಡಿಯೋಕ್ಕೆ ನೋಡ್ತಾರೆ. ತಪ್ಪು ಹೇಳಬಹುದು, ಇಲ್ಲ ಅಂತಲ್ಲ, ಆದರೆ ಅದೇ ಮುಖ್ಯ ಆಗಬಾರ್ದು. ಒಳ್ಳೆ ಪಾಸಿಟಿವ್ ಪಾಯಿಂಟ್ಸನ್ನು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹೇಳಿದರೆ ತುಂಬ ಉಪಕಾರ ಆಗುತ್ತೆ. ಯಾಕೆಂದರೆ ಇವರು ಹೊಸದಾಗಿ ಅಭಿಮಾನಿ ತಂಡಗಳನ್ನು ಇವ್ರಿಗೂ ಬೆಳಿಬೇಕಾಗುತ್ತೆ. ಸೊ ಇದಕ್ಕೆಲ್ಲ ನಿಮ್ಮ ಕೃಪೆ, ನಿಮ್ಮ ಪ್ರೋತ್ಸಾಹ ಬೇಕು. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.